ದ ರೀಸನ್ ಬಿಹೈಂಡ್ ಸ್ಟಾರ್ಟ್ ಯೂಟ್ಯೂಬ್ ಅಂತ ನಾವು ನೋಡಿದಾಗ ಸುಮಾರು ಒಂದು 4 ರೀತಿಯ ಮುಖ್ಯ ಅಂಶಗಳನ್ನ ನಾವು ನೋಡ್ಬೋದು. ಅಂದ್ರೆ ಯಾಕೆ ಈ ಒಂದು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಜನ ಅಂತ. ಅದೇ ರೀತಿ ನಾನು ಪರ್ಸನಲ್ ಆಗಿ ಯಾಕೆ ಈ ಒಂದು ಯೂಟ್ಯೂಬ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ ಅನ್ನುವಂತಹ ವಿಚಾರವನ್ನ ಈ ಒಂದು ವ್ಲಾಗ್ ಅಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ವೆಲ್ಕಮ್ ಬ್ಯಾಕ್ ಟು ರಯಾ ವ್ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಂದಾಗೆ ನಾನು ಮೊದಲೇ ಹೇಳಿದೆ, ಈ ಒಂದು ವ್ಲಾಗ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದ್ರೆ ದ ರೀಸನ್ ಬಿಹೈಂಡ್ ಸ್ಟಾರ್ಟ್ ಯೂಟ್ಯೂಬ್ ಅಂದ್ರೆ ಪರ್ಸನಲ್ ಆಗಿ ನಂದು. ಅದಕ್ಕೂ ಮೊದಲು ಜನ ಅಂದ್ರೆ ಇವಾಗ ನಾವು ನೋಡ್ಬೋದು ತುಂಬಾ ಜನ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರ ಇಂಟೆನ್ಷನ್ ಅಲ್ಲಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ಮುಖ್ಯವಾಗಿ 4 ರೀಸನ್ ಅಂತ ಬಂದಾಗ ನಾನು ನೋಡಿರೋ ಮಟ್ಟಿಗೆ ಹೇಳೋದಾದ್ರೆ, ಮೊದಲಿಗೆ ಒಂದು ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಅಲ್ವಾ. ಸೊ ನಾವ್ ಇವಾಗ ನೋಡ್ಬೋದು ತುಂಬಾ ಜನ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರುವಂತಹ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಹೌದು ಈ ಒಂದು ಯೂಟ್ಯೂಬ್ ಅನ್ನೋದು ಒಳ್ಳೆಯ ಒಂದು ವೇದಿಕೆ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ. ಹೌದು, ನನಗೆ ಯಾವುದೇ ರೀತಿ ಕೆಲಸ ಇಲ್ಲ ಅಥವಾ ನನಗೆ ಕೆಲಸ ಇದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇದೆ. ಸೊ ನಾನು ಯೂಟ್ಯೂಬ್ ಅಲ್ಲೇನೆ ನಾನು ನನ್ನ ಒಂದು ಲೈಫ್ ಅನ್ನ ನಾನು ಲೀಡ್ ಮಾಡ್ತೀನಿ ಅಂತ ಬಂದ್ರೆ ಖಂಡಿತ ಇದರಲ್ಲಿ ಒಳ್ಳೆ ಒಂದು ಇನ್ಕಮ್ ಅನ್ನೋದು ಇದೆ. ಬಟ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು. ನಾವು ಎಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀವೋ ಅಷ್ಟು ಇನ್ಕಮ್ ಅನ್ನ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಸೊ ಹಾಗಾಗಿ ಜನಗಳು ಏನ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರೋದು ಒಂದು ದುಡ್ಡು ಅಲ್ವಾ. ಸೊ ಇನ್ಕಮ್ ಬರುತ್ತೆ ಅನ್ನೋ ಕಾರಣಕ್ಕೂ ಕೂಡ ಈ ಒಂದು ವೇದಿಕೆಯನ್ನ ಎಲ್ಲರೂ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಜನ ಎಲ್ಲೋ ಹೊರಗಡೆ ಹೋಗ್ತಾರೆ, ಕೆಲಸ ಸಿಗೋದಿಲ್ಲ. ಬಟ್ ಅಂತವ್ರಿಗೆ ನಾನು 100% ಎಫರ್ಟ್ ಅನ್ನ ಹಾಕ್ತೀನಿ ಅಂತ ಯಾರ್ಯಾರು ಬರ್ತಾರೋ ಅವ್ರೆಲ್ಲರಿಗೂ ಕೂಡ ಒಳ್ಳೇದಾಗಿದೆ. ಸೊ ಮುಂದೆ ನೀವು ಕೂಡ ಯಾರಾದ್ರೂ ಯೂಟ್ಯೂಬ್ ಅನ್ನ ನಾನು ಇನ್ಕಮ್ ಪರ್ಪಸ್ಗೆ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಖಂಡಿತ ಸ್ಟಾರ್ಟ್ ಮಾಡಿ. ಬಟ್ ಅದಕ್ಕೆ ಆದಂತಹ ಎಫರ್ಟ್ ಅನ್ನೋದು ಇರಲೇಬೇಕು. ಸೊ ಒಂದು ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ. ಸೊ ಎರಡನೇದು ಬಂದಾಗ ಫೇಮಸ್ ಆಗ್ಬೇಕು ಅನ್ನೋ ಕಾರಣಕ್ಕೆ. ನಾವ್ ಇವಾಗ ತುಂಬಾ ಜನ ನೋಡಿದೀವಿ, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು. ಸೊ ತುಂಬಾನೇ ಫೇಮಸ್ ಆಗಿರ್ತಾರೆ ಅಥವಾ ತುಂಬಾನೇ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತಾರೆ. ನೀವು ನೋಡ್ಬೋದು ಅವ್ರೆಲ್ಲರೂ ಕೂಡ ಟಿವಿ ಶೋಸ್ ಗಳಲ್ಲಿ ಬರ್ತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ತುಂಬಾ ಜನ ಇಂಟೆನ್ಷನ್ ಏನಿರುತ್ತೆ ಅಂತಂದ್ರೆ ಯೂಟ್ಯೂಬ್ ಇಂದ ಅಥವಾ ಸೋಷಿಯಲ್ ಮೀಡಿಯಾದಿಂದ ಒಂದು ಫೇಮಸ್ ಆಗ್ಬೋದು, ಜನಗಳು ನಮ್ಮನ್ನ ಗುರುತಿಸ್ತಾರೆ, ಜನಗಳು ನಮ್ಮನ್ನ ಪ್ರೀತಿ ಮಾಡ್ತಾರೆ ಅನ್ನೋ ಕಾರಣಕ್ಕೂ ಕೂಡ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ ಜನಗಳು ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾವನ್ನ ಸೆಲೆಕ್ಟ್ ಮಾಡ್ಕೋತಾರೆ. ನಾವು ತುಂಬಾ ಜನಗಳನ್ನ ನೋಡ್ಬೋದು, ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಇರುವಂತಹ ಎಷ್ಟೋ ಜನಗಳು ಟಿವಿ ರಿಯಾಲಿಟಿ ಶೋಸ್ಗಳಲ್ಲಿ ನಾವು ಇವಾಗ ನೋಡ್ತಾ ಇದೀವಿ. ಸೊ ಹಾಗಾಗಿ ಫೇಮಸ್ ಆಗ್ಬೋದು ಅನ್ನೋ ಕಾರಣಕ್ಕೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಜನ ಯೂಟ್ಯೂಬ್ ಅನ್ನ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಇದು ಎರಡನೇ ಕಾರಣ. ಇನ್ನ ಮೂರನೇ ಕಾರಣ ಏನಪ್ಪಾ ಅಂತ ಅಂದ್ರೆ ಪ್ಯಾಷನ್ ಇರುತ್ತೆ ಕೆಲವೊಬ್ಬರಿಗೆ. ಅಂದ್ರೆ ಅವರು ಬೇರೆ ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ಅಂದ್ರೆ ಪ್ರೊಫೆಷನಲಿ ಅವರು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಪರ್ಸನಲ್ ಆಗಿ ಅವರಿಗೆ ಅಂತಹ ಒಂದು ಪ್ಯಾಷನ್ ಇರುತ್ತೆ. ಈಗ ಕೆಲವರಿಗೆ ಕುಕ್ಕಿಂಗ್ ಅಲ್ಲಿ ಇರುತ್ತೆ, ಕೆಲವರಿಗೆ ಡ್ಯಾನ್ಸ್ ಅಲ್ಲಿ ಇರುತ್ತೆ, ಕೆಲವರಿಗೆ ಓದೋದ್ರಲ್ಲಿ ಇರುತ್ತೆ, ಈ ರೀತಿ ಕೆಲವರಿಗೆ ಸ್ಪೋರ್ಟ್ಸ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ಕೆಲವೊಬ್ಬರಿಗೆ ಪ್ಯಾಷನ್ ಅನ್ನೋದ ಇಟ್ಕೊಂಡಿರ್ತಾರೆ. ಸೊ ಅಂತವ್ರು ಕೂಡ, ಸೊ ಇನ್ನು ಕೆಲವರು ಯಾವ ತರ ಪ್ಯಾಷನ್ ಇರುತ್ತೆ ಅಂತಂದ್ರೆ ವಿಡಿಯೋನ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು. ಸೊ ಅವರಿಗೆ ಅವರ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಅಥವಾ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಒಂದು ಪ್ಯಾಷನ್ ಇರುತ್ತೆ. ಸೊ ಹಾಗಾಗಿ ಪ್ಯಾಷನಿಗೋಸ್ಕರನು ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಅನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನ ಅದನ್ನ ಬಿಟ್ಟು ನಾಲ್ಕನೇದು ನಿಮಗೆ ಸಿಲ್ಲಿ ಅನ್ನಿಸ್ಬೋದು, ಬಟ್ ನಿಜವಾಗ್ಲೂ ಕೂಡ ಯಾರು ಒಂದು ಸಂಬಂಧಗಳಿಗೆ ಬೆಲೆಯನ್ನ ಕೊಡ್ತಾರಲ್ವಾ, ಸೊ ಅವರಿಗೆ ಮಾತ್ರ ಇದಂತೂ ತುಂಬಾನೇ ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಒಂದು ಮೆಮೊರಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಒಂದು ಮೆಮೊರೀಸ್ಗಳನ್ನ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಎಷ್ಟೋ ಜನ ಯೂಟ್ಯೂಬ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾವಿವಾಗ ನೋಡ್ಬೋದು, ಬ್ಲಾಗ್ ಅಂದ್ರೆ ಏನು. ವ್ಲಾಗ್ ಅಂತ ಅಂದ್ರೆ ನಮ್ಮ ಒಂದು ಪ್ರತಿದಿನದ ವಿಚಾರಗಳನ್ನ ಒಂದು ವಿಡಿಯೋ ತರ ಮಾಡ್ಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದನ್ನ ನಾವು ವ್ಲಾಗ್ ಅಂತ ಕರಿತೀವಿ. ಅಂತ ಅಂದ್ರೆ ನಾವು ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಏನೇನು ಕೆಲಸಗಳನ್ನ ಮಾಡ್ತೀವಲ್ವಾ, ಸೊ ಆ ವಿಚಾರಗಳನ್ನ ಎಲ್ಲದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋದು. ಒಂದು ಇದರಿಂದ
ದುಡ್ಡು ಬರುತ್ತೆ, ಇನ್ನೊಂದು ನಮ್ಮ ಒಂದು ಮೆಮೊರೀಸ್ಗಳೆಲ್ಲ ಸೇವ್ ಆಗ್ತಾ ಹೋಗುತ್ತೆ ಅಲ್ವಾ, ನಿಜ ಅಲ್ವಾ? ಸೊ ನಾವ್ ಇವಾಗ ನೋಡ್ಬೋದು ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಬ್ಲಾಗ್ ಅಂತ ಅಂದ್ರೆ ಏನು, ಬೆಳಗ್ಗೆ ನಾವು ಪ್ರತಿದಿನದ ವಿಚಾರಗಳನ್ನ ವಿಡಿಯೋನಾಗಿ ಮಾಡೋದು. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು, ಮೊದ್ಲೆಲ್ಲ ಪ್ರತಿದಿನದ ವಿಚಾರಗಳನ್ನ ಒಂದು ಡೈರಿ ಅಂತ ಮಾಡ್ಕೊಂಡು ಅದ್ರಲ್ಲಿ ಬರಿತಾ ಇದ್ರು. ನೈಟ್ ಮಲಗುವಾಗ ಬರೆದ್ಬಿಟ್ಟು ಮತ್ತೆ ಯಾವಾಗಾದ್ರೂ ಬೋರ್ ಆದಾಗ ಅಥವಾ ತುಂಬಾ ವರ್ಷಗಳಾದಾಗ ಆ ಒಂದು ಡೈರಿಯನ್ನ ಓಪನ್ ಮಾಡ್ಬಿಟ್ಟು ಓದ್ತಾ ಇದ್ರು. ಅವಾಗ ಅವ್ರು ಅದನ್ನ ನೆನಪಿಸ್ಕೊತಾ ಇದ್ರು. ಹೌದು, ಅವತ್ತು ಈ ರೀತಿ ಎಲ್ಲ ಆಗಿತ್ತು ಅನ್ನುವಂತಹ ವಿಚಾರಗಳನ್ನ ನೆನೆಸ್ಕೊಂಡು ಎಲ್ಲಾರು ಕೂಡ ನಗ್ತಾ ಇರೋದಾಗಿರ್ಬೋದು ಅಥವಾ ತುಂಬಾನೇ ಖುಷಿ ಪಡ್ತಾ ಇದ್ರು. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಈ ಎಲ್ಲಾ ವಿಚಾರಗಳನ್ನ ವಿಡಿಯೋವನ್ನ ಮಾಡಿ ಕ್ಯಾಪ್ಚರ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡುವಂಥದ್ದು. ಸೊ ಸೋಷಿಯಲ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಅದು ಆರಾಮಾಗಿ ಸೇಫ್ ಆಗಿ ಇರುತ್ತೆ. ಸೊ ನಮ್ಗೆ ಯಾವಾಗ ಬೇಕೋ ಅವಾಗ ಆ ಒಂದು ಮೆಮೊರಿಗಳನ್ನ ನೋಡ್ಬೋದು ಅಲ್ವಾ. ಸೊ ಹಾಗಾಗಿ ತುಂಬಾ ಜನ ಮೆಮೊರೀಸ್ಗಳನ್ನ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಯೂಟ್ಯೂಬ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಪರ್ಸನಲ್ ಆಗಿ ಯಾಕೆ ಈ ಒಂದು ಯೂಟ್ಯೂಬ್ ಅನ್ನ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ, ಮೇನ್ ರೀಸನ್ ಇದೆ. ಯಾಕಂತಂದ್ರೆ ನನಗೆ ಮೆಮೊರೀಸ್ಗಳಂದ್ರೆ ತುಂಬಾನೇ ಇಷ್ಟ. ನಾನು ಚಿಕ್ಕ ಪುಟ್ಟ ವಿಚಾರಗಳನ್ನೆಲ್ಲ ಫೋಟೋ ತೆಗಿಯೋದು, ವಿಡಿಯೋ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ತೀನಿ. ಅದು ಏನಾಗ್ಬಿಡುತ್ತೆ ಅಂತಂದ್ರೆ, ಮೊಬೈಲಲ್ಲಿ ಫುಲ್ ಆದಾಗ ಮತ್ತೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಪೆನ್ ಡ್ರೈವ್ನ ತರಿಸ್ಕೊಂಡು ಎಲ್ಲದನ್ನು ಕೂಡ ಪೆನ್ ಡ್ರೈವ್ಗೆ ಶಿಫ್ಟ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದೆ. ಸೊ ನಮ್ಮ ಮನೆಯವ್ರು ಒಂದಿನ ಅಂತ ಅಂದ್ರು, ಏನು ಎಷ್ಟು ಅಂತ ಎಷ್ಟು ಅಂತ ಪೆನ್ ಡ್ರೈವ್ಗಳಲ್ಲಿ ನೀನು ಫೋಟೋಸ್ಗಳು ವಿಡಿಯೋಸ್ಗಳನ್ನ ಹಾಕಕ್ಕಾಗುತ್ತೆ. ಸೊ ಈ ಥರ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮ್ನ ಚೂಸ್ ಮಾಡಿಕೊಂಡು ಅದರೊಳಗಡೆ ಎಲ್ಲ ವಿಡಿಯೋಸ್ಗಳನ್ನ ಹಾಕೋ, ಆರಾಮಾಗಿರುತ್ತೆ, ನಿನಗೆ ಯಾವಾಗ ಬೇಕೋ ಆವಾಗ ನೋಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಅವಾಗ ಒಂದು ಥಾಟ್ ಬಂದಿದ್ದು ಏನಪ್ಪಾ ಅಂತಂದ್ರೆ, ಹೌದು, ಒಂದು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡೋಣ. ನನಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದ್ರಲ್ಲೆಲ್ಲ ಅಷ್ಟು ಇಷ್ಟ ಇಲ್ಲ. ಮತ್ತೆ ನನಗೆ ಅಂದ್ರೆ ಇಷ್ಟ ಇದೆ, ಬಟ್ ಅಷ್ಟೊಂದು ನನಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಅದರಿಂದ ದೂರ ಇದ್ದೀನಿ. ಬಟ್ ಯೂಟ್ಯೂಬ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಯಾಕೆ ಅಂತಂದ್ರೆ, ಹೌದು, ಯೂಟ್ಯೂಬಲ್ಲಿ ತುಂಬಾ ಜನ ಅವರ ಒಂದು ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡೋದಾಗಿರ್ಬೋದು, ಸೊ ಅವರ ಒಂದು ದಿನನಿತ್ಯದ ವಿಚಾರಗಳನ್ನ ಹಂಚ್ಕೋತಾ ಇದ್ರಲ್ವಾ. ಸೊ ಹಾಗಾಗಿ ನಾನು ಕೂಡ ನನ್ನ ಒಂದು ಮೆಮೊರೀಸ್ಗಳನ್ನ ಎಲ್ಲದನ್ನು ವಿಡಿಯೋ ಮಾಡ್ಕೊಂಡು ಎಡಿಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಾನು ಯಾವಾಗ ಬೇಕಾದ್ರೂ ಅವಾಗ ನನ್ನ ಒಂದು ಮೆಮೊರೀಸ್ಗಳನ್ನ ನಾನು ನೋಡ್ಬೋದು ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ದು. ತುಂಬಾ ಜನ ಅನ್ಕೋಬಹುದು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಇವಳಿಗೆ ದುಡ್ಡು ಬಂದ್ಬಿಡುತ್ತಾ, ಇವಳೇನು ಫುಲ್ಲು ರಿಚ್ ಆಗ್ಬಿಡ್ತಾಳ ಅಂತ. ಬಟ್ ನನ್ನ ಒಂದು ಮೈಂಡಲ್ಲಿ ಆ ಥರ ಏನೂ ಇಲ್ಲ. ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೆ ಇದೇ ಮೇನ್ ಪರ್ಪಸ್ಗೆ, ಒಂದು ಮೆಮೊರೀಸ್ಗಳನ್ನು ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ನನ್ನ ಒಂದು ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ನೋಡೋರು ಅಥವಾ ಇದನ್ನ ಕೇಳೋರು ಏನ್ ಅನ್ಕೋತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನನ್ನ ಒಂದು ವೈಯಕ್ತಿಕವಾಗಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ನನ್ನ ಒಂದು ಮೆಮೊರೀಸ್ಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂತಾನೆ. ಮತ್ತೆ ಇನ್ನು ನಿಮಗೆ ಏನಾದ್ರೂ ಯಾಕೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊತೀನಿ. ಅಂದಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಯೂಸ್ಫುಲ್ ಅಂತ ನಾನೇನು ಹೇಳೋಕ್ಕಾಗಲ್ಲ, ಬಟ್ ಯಾಕೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನೀವು ಕೂಡ ಏನಾದರೂ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ನೀವು ಮೆಮೊರೀಸ್ಗಾಗಿರ್ಬೋದು ಅಥವಾ ಪ್ಯಾಷನಿಗಾಗಿರ್ಬೋದು ಅಥವಾ ಫೇಮಸ್ ಆಗೋದಕ್ಕಾಗಿರ್ಬೋದು ಅಥವಾ ಇನ್ಕಮನ್ನು ನೀವು ನೋಡೋದಕ್ಕಾಗಿರ್ಬೋದು, ಯಾವುದಾದ್ರೂ ಒಂದು ಬೇಸನ್ನು ಇಟ್ಕೊಂಡು ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋದಿದ್ರೆ ಖಂಡಿತ ಸ್ಟಾರ್ಟ್ ಮಾಡಿ. ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ನಾವು ಇವಾಗ ನೋಡ್ಬೋದು, ಎಷ್ಟೋ ಜನ ಯೂಟ್ಯೂಬರ್ಸು ಸಂಪಾದನೆ ಮಾಡ್ತಾ ಇದ್ದಾರೆ, ಅವರ ಒಂದು ಜೀವನವನ್ನ ಅವರು ಕಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಯಾಕೆ ಪ್ರಯತ್ನ ಪಡಬಾರ್ದು ಅಲ್ವಾ. ಸೊ ಪ್ರಯತ್ನ ಪಟ್ರೇನೆ ನಮಗೆ ಫಲ ಅನ್ನೋದು ಸಿಗೋದು. ಪ್ರಯತ್ನನೇ ಪಡದೆ ಈಗ ಯಾರೋ ಒಬ್ರು ಫೇಮಸ್ ಆದ್ರು ಅಂತ ಅಂದ್ರೆ, ಸೊ ಅವರ ಒಂದು ಹಿಂದೆ ಅವರ ಶ್ರಮ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಜಸ್ಟ್ ಅವ್ರದ್ದು ವಿಡಿಯೋಸ್ಗಳು ಮಾತ್ರ ಕಾಣಿಸ್ತಾ ಇರುತ್ತೆ, ಬಟ್ ಶ್ರಮ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಕೂಡ ಶ್ರಮವನ್ನ ಹಾಕೋಣ, ನಾವು ಕೂಡ ಸೊ ಮೆಮೊರೀಸ್ಗಳನ್ನು ಕ್ಯಾಪ್ಚರ್ ಮಾಡ್ತಾ ಮಾಡ್ತಾ ಫೇಮಸ್ ಆಗೋಣ, ದುಡ್ಡನ್ನು ಕೂಡ ದುಡಿಯೋಣ ಅಂತ ಹೇಳ್ತೀನಿ. ಹಾಗೆ ಇವತ್ತಿಗೆ ಈ ಒಂದು ವ್ಲಾಗ್
ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆಗ್ಲೇ ಹೇಳ್ದಾಗೆ. ಸೊ ನಾನು ಪರ್ಸ್ನಲಿ ಯಾಕೆ ಈ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಐ ಹೋಪ್ ನನ್ನ ಒಂದು ಮೈಂಡಲ್ಲಿ ಇದ್ದಿದ್ದು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತಾ ಆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.